ಸಿಎಂ ಬದಲಾವಣೆ ವಿಚಾರ ಸರ್ ಬಹಳ ಚರ್ಚೆ ಆಗ್ತಾ ಇದೆ. ಬರೀ ಚರ್ಚೆನೇ ನಡೆದಿದೆ. ಚರ್ಚೆಯಿಂದ ನೀವು ಸಾರ್ವಜನಿಕರ ಜೀವನದ ವಿಷಯ ಏನಾದ್ರೂ ಕೇಳಿ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದ್ರೆ ಬಹುಶಃ ಆ ಇಶ್ಯೂಗಳನ್ನ ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನಾರ ಸಹಾಯ ಆಗ್ತಾ ಇತ್ತು. ಅವಶ್ಯಕತೆಗಿಂತ ಮೀರಿದಂತ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಈ ಮೊನ್ನೆನೂ ಎಲ್ಲೋ ಒಂದ್ ಕಡೆ ಹೇಳಿದೆ, ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂತದ್ದಾಗ್ಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ಏನಾದ್ರೂ ಸಾರ್ವಜನಿಕರ ಕೆಲಸಕ್ಕೆ ನಾವಿಲ್ಲಿ ಬಂದಿದ್ದೇವೆ, ಜನರ ಬದುಕಿನ ವಿಷಯ ಅದನ್ನ ಮಾಡೋದು, ಅವುಗಳಿಗೆ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ತಿಳಿದಿದ್ದೇನೆ. ಅದ್ರ ಕಡೆಗೆ ನಮ್ಮದು ಆದ್ಯತೆ ಇದೆ. ಇನ್ನ ಉಳಿದಿದ್ದು ಕಾಲದ ಚಕ್ರ, ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಹೋಗ್ಬೇಕಾಗತ್ತೆ. ಏನೇನು ಯಾವ್ಯಾವಾಗ ಏನೇನ್ ಆಗ್ಬೇಕೋ ಆಗ್ತಾ ಇರುತ್ತೆ. ಅದು ಏನಾಗುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಇರೋವಾಗ ನಾವ್ ಏನ್ ಮಾಡಿದ್ವಿ ಅನ್ನೋದು ಮುಖ್ಯ. ಸೊ ಅದನ್ನ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ ಕೈಲಾದಷ್ಟು ಜನಕ್ಕೆ, 4 ಜನಕ್ಕೋ 40 ಜನಕ್ಕೋ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆದ್ಯತೆ. ಇಷ್ಟೇ ನನ್ನ ವಿಚಾರ. ಸರಿ, ಅಲ್ಪಸಂಖ್ಯಾತರ ಓಲೈಕೆಯಾಗಿ ಸರ್ಕಾರ ಮುಂದಾಗ್ತಾ ಇದೆ. ಬೇರೆ ರೈತರಿರ್ಬೋದು, ಬೇರೆ ಮನ್ನಾ ಮಾಡಿಲ್ಲ ಸರ್ಕಾರ. SC ST OBC ಎಲ್ಲಾರ್ದು ಕೂಡ ಆಗಿದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರದ್ದು ಆಗಿದೆ ಬಿಟ್ರೆ ಬೇರೆ ಇನ್ನೇನಿಲ್ಲ. ಎಲ್ಲಾ ನಿಗಮಗಳಲ್ಲೂ ಕೂಡ ಯಾವ್ದ್ಯಾವ್ದು ಆಗಿತ್ತು. ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಅವರು ಅಸಲನ್ನ ಕಟ್ಟಬೇಕು, ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡುವಂತಹದ್ದು. ಇದು ಸರ್ಕಾರ ಎಲ್ಲಾ ಯೋಜನೆಗಳಲ್ಲೂ ಕೂಡ ಈ ರೀತಿ ಅವಕಾಶ ಕೊಟ್ಟಿದೆ. ಅದನ್ನ ಕೆಲವರು ಅದನ್ನೇ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದು ಕೆಲವರಿಗೆ ಉದ್ಯೋಗ ಆಗಿದೆ. ಅದನ್ನ ಜನಗಳಿಗೆ ಮರೆಮಾಚಿ ಪೂರ್ತಿ ಸತ್ಯ ತೋರಿಸದೆ ಒಂದನ್ನ ಮಾತ್ರ ಎತ್ತಿ ಹೇಳಿ ಜನಗಳ ಮನಸ್ಸು ಕೆಡಿಸೋದ್ರಿಂದ ಸಮಾಜದಲ್ಲಿ ಒಡಕು ಮೂಡುತ್ತೆ ಬಿಟ್ರೆ ಅದರಿಂದ ಸಮಾಜ ಒಂದುಗೂಡಿಸ್ಲಿಕ್ಕೂ ಆಗಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೂ ಆಗೋದಿಲ್ಲ. ಅದನ್ನ ಅವ್ರು ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರಿಗೆ ಒಡೆದು ಆಳುವುದೇ ಕೆಲವರಿಗೆ ನೀತಿ. ಒಡೆದು ಆಳಿದ್ರೇನೆ ಅವ್ರಿಗೆ ರಾಜಕೀಯ ಬೇಳೆ ಬೇಯೋದು. ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಎಲ್ಲಾ ಸಮಾಜದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.